ಹಾಯ್, ವೆಲ್ಕಮ್ ಟು ಮೈ ಲಿಟಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಒಂದು ಸ್ಟೋರಿ ಹೇಳ್ತಾ ಇದ್ದೆ ಅಲ್ವಾ, ಇದು ಸ್ಟೋರಿಯ ಸೆಕೆಂಡ್ ಪಾರ್ಟ್, ಅಂದರೆ ಲೈಫ್ ಸ್ಟೋರಿ ಆಫ್ 5 ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ವಲ್ಲ. ಸೊ ಅದರಲ್ಲಿ ಏನಾಗಿರುತ್ತೆ ಅಂದರೆ 5 ಕ್ಯಾರೆಕ್ಟರ್ಸ್ ಬಂದಿತ್ತಲ್ಲ. ಫಸ್ಟ್ ಒನ್ ಉತ್ತರಾರಾವ್. ಇವು ಎಲ್ಲ ಕ್ಯಾರೆಕ್ಟರ್ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಬೆಂಗಳೂರಿಗೆ ಅಪ್ಲಿಕೇಶನ್ಸ್ ಹಾಕಿದ್ರು. ಸೊ ಇವಾಗ ಎಲ್ಲರೂ ಅಪ್ಲಿಕೇಶನ್ಸ್ಗೋಸ್ಕರ ಅಂದರೆ ಆ ಸೀಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ವೆದರ್ ಅವ್ರಿಗೆ ಸೀಟ್ ಸಿಗ್ತದೆ ಇಲ್ಲ ನೋಡೋಣ ಈ ಭಾಗದಲ್ಲಿ. ಫಸ್ಟ್ ಒನ್ ಉತ್ತರಾರಾವ್ ಏನು ಬಂಜಾರ ಹಿಲ್ಸಲ್ಲಿ ಅಂದರೆ ಅವ್ರದ್ದೇ ಆದಂಥ ಒಂದು ದೊಡ್ಡ ಅರಮನೆ ಇರ್ತದೆ ಹೈದ್ರಾಬಾದಲ್ಲಿ. ಸೊ ಅವಳು ಏನು ಮಾಡ್ತಾ ಇದ್ದಾಳೆ ಅಂದರೆ ಸ್ವೆಟ್ರನ್ನ ಹೆಣಿತಾ ಇರಬೇಕಾತಂತಂದ್ರೆ ಅವ್ರಿಗೇನಾಗಿರುತ್ತೆ ಅಂತಂದ್ರೆ ಒಂದು ಅವರ ಮನೆ ಆಳು ಅಥವಾ ಮನೆ ಕೆಲಸದವ್ರು ಏನು ಮಾಡ್ತಾರೆ ಅಂದರೆ ಒಂದು ಬೆಳ್ಳಿ ತಟ್ಟೆಯಲ್ಲಿ 2 ಲೆಟ್ರನ್ನ ತೊಗೊಂಬಂದಿರ್ತಾರೆ. ಸೊ ಆ 2 ಲೆಟ್ರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಒಂದು ಲೆಟರು ತಮ್ಮ ಪರ್ಸ್ನಲ್ ಆದಂಥ ಯಾವುದೋ ಒಂದು ಬರ್ಡೇ ಪಾರ್ಟಿಯಲ್ಲಿ ಬಂದಂಥ ಒಂದು ಇನ್ವಿಟೇಷನ್ ಇರ್ತದೆ. ಅನದರ್ ಲೆಟರ್ ಏನಾಗಿರುತ್ತೆ ಅಂತಂದರೆ ಟಾಟಾ ಇನ್ಸ್ಟಿಟ್ಯೂಟಿಂದ ಬಂದಂಥ ಲೆಟರ್ ಆಗಿರುತ್ತೆ. ಓಕೆ, ಸೊ ಅವಾಗ ತೆಗೆದು ಹೋಗ್ತಾರೆ. ಅವ್ರ ಅಜ್ಜಾಗೆ ತುಂಬ ಖುಷಿ ಆಗ್ಬಿಡ್ತದೆ, ನನ್ನ ಮೊಮ್ಮಗಳು ಕೂಡ ಹೋಗ್ತಾ ಇದ್ದಾರೆ ಅಂತ. ಯಾಕಂದರೆ ಪರಂಪರೆಯಿಂದ ಬಂದಿರ್ತದಲ್ಲ, ಸೊ ಖುಷಿ ಆಗ್ತದೆ. ಬಟ್ ಉತ್ತರಾರಾವ್ಗೆ ಅದು ಯಾವುದೇ ಥರ ಫರಕ್ ಅನಿಸೋದೇ ಇಲ್ಲ. ಅವರು ಖುಷಿಯಾಗಿರ್ಬೋದು ಅಥವಾ ಸಂತೋಷ ಆಗಿರ್ಬೋದು, ಯಾವುದನ್ನು ಕೂಡ ಅಷ್ಟು ಸೀರಿಯಸ್ ಆಗಿ ತೊಗೋತಾ ಇರೋದಿಲ್ಲ. ಓಕೆ, ಈ ಕಡೆಯಿಂದ ಯಾರು ಬರ್ತಾರೆ ಅಂತಂದರೆ ಜಾನಕಿ ಆಲ್ರೆಡಿ 3 ಇಯರ್ಸ್ ಇಂಜಿನಿಯರಿಂಗ್ ಆಲ್ರೆಡಿ ಕಂಪ್ಲೀಟ್ ಮಾಡಿರ್ತಾರೆ. ಇವಾಗೆಲ್ಲ 4 ಇಯರ್ಸ್ ಅದ, ಬಟ್ ಅವಾಗೆಲ್ಲ ಏನಾಗಿರೋದು ಅಂದರೆ 3 ಇಯರ್ಸ್ ಇತ್ತು ಕಂಪ್ಲೀಟ್ ಮಾಡಿರ್ತಾರೆ. ಇವಾಗ MS ಮಾಡಬೇಕು ಅಂತ ಹೇಳಿ ಅವ್ರು ಏನು ಮಾಡಿರ್ತಾರೆ ಅಂದರೆ ಅಪ್ಲಿಕೇಶನ್ಸ್ ಹಾಕಿರ್ತಾರೆ. ಬರುತ್ತೆ ಅಂತ ಗೊತ್ತಿರ್ತದೆ. ಸೊ ಆಕೆ ಇನ್ನೊಂದು ಹ್ಯಾಬಿಟ್ ಇರ್ತದೆ, ತುಂಬ ತುಂಟಿಯಾಗಿರ್ತಾಳೆ. ಟೆನ್ನಿಸ್ ಆಡ್ತಾನೆ ಹೊರಗಡೆಯಿಂದ ಬರ್ತಾಳೆ. ಅವ್ರ ಅಪ್ಪ ಅಮ್ಮಗೆ ಹೇಳ್ತಾಳೆ, ಇನ್ನೇನು ನನ್ನ ಕಾಲೇಜ್ ಸ್ಟಾರ್ಟ್ ಆಗ್ತದೆ, ನಾನು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದೆ, ನನಗೆ ಆಲ್ರೆಡಿ ಕೂಡ ಮೇಲ್ ಬಂದಿದೆ, ಸೊ ನಂಗೆ ಸೀಟ್ ಸಿಕ್ಕಿದೆ ಅಂತ. ನೀವೇನು ಅದಕ್ಕೋಸ್ಕರ ದುಡ್ಡು ಕೊಡಬೇಕಂತ ಅವಶ್ಯಕತೆ ಇಲ್ಲ, ನನಗೆ ಆಲ್ರೆಡಿ ಸ್ಕಾಲರ್ಶಿಪ್ಪಿಗೂ ಕೂಡ ಅಪ್ಲೈ ಆಗಿದೆ, ಆ ಸ್ಕಾಲರ್ಶಿಪ್ಪಲ್ಲೇ ನಾನು ತೊಗೋತೀನಿ ಅಂತ, ನಾನು ಎಜುಕೇಷನ್ ಕಂಟಿನ್ಯೂ ಮಾಡ್ತೀನಿ ಅಂತ. ಬಟ್ ಅವ್ರಿಗೆ ತಂದೆ ತಾಯಿಗೆ ಒಳಗಡೆ ಅನಿಸುತ್ತೆ, ಇಫ್ ಮಕ್ಕಳು ಏನಾದರೂ ಫೈನಾನ್ಷಿಯಲಿ ಫ್ರೀಡಮ್ ಆಯಿದ್ರು ಅಂತಂದರೆ ಅವರು ನಮ್ಮನ್ನು ಬಿಟ್ಟು ಹೋದಂಗೆ ಅಂತ ಅವ್ರಿಗೇನೋ ಒಂದು ತವಕ ಆಗ್ತದೆ. ಸೊ ಆಕೆನೂ ಕೂಡ ಏನಾಗಿರುತ್ತೆ ಅಂದರೆ ತಿರ್ಗಾ ಟಾಟಾ ಇನ್ಸ್ಟಿಟ್ಯೂಟಿಗೆ ಬರೋಕೆ ರೆಡಿ ಆಗಿರ್ತಾಳೆ. ಇನ್ನು ತುಂಬ ಬಡತನದಿಂದ ವಿದ್ಯಾರ್ಥಿ ಆಗಿರ್ತಾನಲ್ಲ. ಸೊ ಅವನಿಗೂ ಕೂಡ ಏನಾಗಿರುತ್ತೆ ಅಂದರೆ ಲೆಟ್ರ್ ಬಂದಿರ್ತದೆ ಸೆಲೆಕ್ಟ್ ಆಗಿದೆ ಅಂತ. ಇವಾಗ ಮನೇಲಿ ಕೂಡ ಹೇಳಿದಿಲ್ಲ ನನಗೆ ಈ ಥರ ಅಪ್ಲಿಕೇಶನ್ ಹಾಕಿದ್ದೀನಿ ಅಂತ. ಸೊ ಅದು ಬಂದ ತಕ್ಷಣ ಮನೆಯವ್ರು ಎಲ್ಲರಿಗೂ ತುಂಬ ಆಶ್ಚರ್ಯ ಆಗ್ತದೆ. ಅವ್ರಮ್ಮ ಏನು ಅಂದ್ಕೊಂಡಿರ್ತಾರೆ, ಚೆನ್ನಾಗಿ ಇಂಜಿನಿಯರಿಂಗ್ ಮುಗಿಸಿದ್ದಾನೆ, ಎಲ್ಲೋ ಒಂದು ಕಂಪ್ನಿಯಲ್ಲಿ ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಸಿಕ್ಕರೆ ತಮ್ಮ ಬಡತನ ಏನಾದರೂ ಕಡಿಮೆ ಆಗ್ಬೋದು ಅಂತ ಅವ್ರ ಅಮ್ಮಾಗಿರ್ತದೆ. ಬಟ್ ಇವಂಗೆ ಇಲ್ಲ, ನಾ ಹೈಯರ್ ಎಜುಕೇಷನ್ ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತಾನೆ. ಅದು ಲೆಟ್ರ್ ಬಂದಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಮತ್ತು ವಠಾರದಲ್ಲಿ ಅವರಿರುವಂಥ ಜಾಗದಲ್ಲಿ ಎಲ್ಲರಿಗೂ ಕೂಡ ಏನಾಗಿರುತ್ತೆ ಅಂತಂದ್ರೆ ಗೊತ್ತಾಗ್ಬಿಟ್ಟಿರ್ತದೆ ಆ ವಿಷಯ. ಅವ್ನಿಗೆ ಫುಲ್ ಖುಷಿ ಆಗ್ತದೆ. ಅವನು ನಾಳೆಗೆ ಹೋಗಬೇಕಲ್ಲ ಅಂಥೇಳಿ ತನ್ನ ಹೋಗಬೇಕಾದಂಥ ಡ್ರೆಸ್ಸನ್ನು ಮಡಚಿಬಿಟ್ಟು ಮಲಗಿರ್ತಾನಲ್ಲ ಆ ದಿಂಬಲ್ಲಿ ಏನು ಮಾಡಿರ್ತಾನೆ ಅಂದರೆ ಇಟ್ಕೊಂಡ್ಬಿಟ್ಟು ಮಲ್ಕೊಂಡಿರ್ತಾನೆ. ಬಿಕಾಸ್ ಅವ್ರ ಹತ್ರ ಇಸ್ತ್ರಿ ಮಾಡೋಕ್ಕೆ ಅದು ಕೂಡ ಇರೋಂಗಿಲ್ಲ ಆಗಿರುತ್ತೆ. ಇನ್ನು ಇನ್ನೊಂದು ಯಾರು ಬರ್ತಾರೆ ಅಂತಂತಂದರೆ ಅರವಿಂದ್ ಶಾರು ಕೂಡ ತಾಯಿ ಇರೋದಿಲ್ಲ. ಅವರ ಪಪ್ಪ ತಮ್ಮ ಬಿಸ್ನೆಸ್ ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ, ಬಿಸ್ನೆಸ್ ಕಂಟಿನ್ಯೂ ಮಾಡಂತ ಹೇಳ್ತಾರೆ. ಇಲ್ಲ, ನಾನು ಸಿವಿಲ್ ಎಕ್ಸಾಮ್ ಮಾಡಲೇಬೇಕು, ಸಿವಿಲ್ ಇಂಜಿನಿಯರಿಂಗ್ ಮಾಡಲೇಬೇಕು ಅಂಥೇಳಿ ಅವರು ಕೂಡ ಬಂದಿರ್ತಾರೆ. ಅವ್ರನ್ನ ಡ್ರಾಪ್ ಮಾಡೋಕ್ಕಂತ ಸ್ಟೇಷನ್ವರೆಗೂ ಅಂದರೆ ರೈಲ್ವೆ ಸ್ಟೇಷನ್ವರೆಗೂ ಅವ್ರ ತಂದೆ ಬಂದಿರ್ತಾರೆ. ಅವರ ತಂದೆ ಬಂದು ಅವ್ರನ್ನ ಕಳಿಸ್ಬಿಟ್ಟು ಹೋಗ್ತಾರೆ. ಈಗೆಲ್ಲರೂ ಕೂಡ ಏನಾಗಿರ್ತಾರೆ ಅಂತಂದರೆ ಒಂದು ಕಡೆ ಸೇರುವಂಥ ಸಮಯ ಆಗಿರುತ್ತೆ. ಉತ್ತರಾರಾವ್ ಆಲ್ರೆಡಿ ಅವ್ರ ಗೆಸ್ಟ್ ಹೌಸಲ್ಲಿ ಬೆಂಗಳೂರಿಲಿಂದ ಗೆಸ್ಟ್ ಹೌಸಿಗೆ ಬಂದುಬಿಟ್ಟು ಇರ್ತಾರೋ ಅವ್ರ ವೆಂಕಟೇಶ್ವರ ಅವ್ರ ತಂದೆ ಏನಾಗಿರ್ತಾರೆ ಅಂತಂದರೆ ಬಂದು ಬಿಟ್ಟು ಹೋಗಿಬಿಡ್ತಾರೆ. ವಿತ್ ಹೆಲ್ಪ್ ಆಫ್ ಅವರ ಡ್ರೈವರಿಂದ ಏನು ಮಾಡ್ತಾರೆ ಅಂದರೆ ಕಾಲೇಜಿಗೆ ಬರ್ತಾಳೆ. ಕಾಲೇಜಿಗೆ ಬಂದ ತಕ್ಷಣ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ಕ್ಲರ್ಕ್ ಎಲ್ಲ ನಿಮ್ಮದು ಬಿಲ್ಡಿಂಗ್ ನಂಬರ್ 1 ಇರ್ತದೆ, ಸೊ ನೀವು ಹೋಗ್ಬೋದು ಅಂತ ಹೇಳ್ತಾರೆ. ಮಳೆ ಸಿಕ್ಕಾಪಟ್ಟಿ, ಮೊದಲೇ ಶ್ರಾವಣ ಮಾಸ ಇರ್ತದೆ, ಸಿಕ್ಕಾಪಟ್ಟಿ ಮಳೆ. ಆ ಕೆಂಪು ಗೋಡೆಗಳು, ಆ ಇನ್ಸ್ಟಿಟ್ಯೂಟಿಗಿರುವಂಥ ಕೆಂಪು ಗೋಡೆಗಳು, ಮುಂದೆ ಇರುವಂಥ ಟಾಟಾ ಮೂರ್ತಿ ಎಲ್ಲ ಏನಾಗಿರುತ್ತೆ ಅಂದರೆ ಇರುತ್ತೆ. ಸೊ ಅದನ್ನೆಲ್ಲ ನೋಡಿ ಸಿಕ್ಕಾಪಟ್ಟಿ ಏನಾಗಿರುತ್ತೆ ಅಂದರೆ ಹೆದರಿಕೆ ಇರ್ತದೆ. ತುಂಬ ಮೃದು ಸ್ವಭಾವದ ಉತ್ತರ. ಸೊ ಹೋಗ್ಬಿಟ್ಟು ಆ ಹಾಸ್ಟೆಲಲ್ಲಿ ಏನಾಗಿರುತ್ತೆ ಅಂದರೆ ಫಸ್ಟ್ ಬಿಲ್ಡಿಂಗಲ್ಲಿ ಹೋಗ್ತಾಳೆ. ಡೋರ್ ತೆಗೆದ ತಕ್ಷಣ ಒಂದು ಸ್ಮಾಲ್ ಲೆಟರ್ ಇರ್ತದೆ. ಸ್ಮಾಲ್ ಲೆಟ್ರಲ್ಲಿ ವೆಲ್ಕಮ್, ನಾನು ಇವಾಗ ರೂಮ್ಮೇಟು, ನಾನು ನಿಮ್ಗೆ ಇವಾಗ ಸಿಗಲ್ಲ, ಸಾಯಂಕಾಲ ಸಿಗ್ತೇನೆ ಅಥವಾ ಸಂಜೆ ಸಿಗ್ತೇನೆ ಅಂತ ಹೇಳ್ಬಿಟ್ಟು ಬರೆದಿಟ್ಟಿರ್ತಾರೆ. ಆಕೆಗೆ ಇದು ಒಂದು ಏನಾಗಿರುತ್ತೆ ಅಂತಂದರೆ ವಿಚಿತ್ರವಾದ ವೆಲ್ಕಮ್ ಅನಿಸುತ್ತೆ
ಹೋಗ್ಬಿಟ್ಟು ಒಳಗೆ ನೋಡ್ತಾಳೆ. ಆಕೆಗೆ ವಿಚಿತ್ರ ಅನಿಸುತ್ತೆ. ಯಾವತ್ತೂ ಅವ್ರ ಮನೆಯಲ್ಲಿ ಯಾರ ಹತ್ರನೂ ರೂಮ್ ಶೇರ್ ಮಾಡದೇ ಇರೋರು. ಅದು ಹಾಸ್ಟೆಲ್ ಥರ ಇರೋದಿಲ್ಲ. ಆಕಿನ ಕಲ್ಪನೆ ಹಾಸ್ಟೆಲ್ ಏನಾಗಿರುತ್ತೆ ಅಂದರೆ ಬೇರೆ ಆಗಿರುತ್ತೆ. ಅದು ಒಂಥರ ದೊಡ್ಡ ಹಾಲ್ ಇರ್ತದೆ. ಹಾಲಲ್ಲಿ ಅಲ್ಲಿ 3 ಏನಾಗಿರ್ತಾರೆ ಅಂತಂದರೆ ಕಾಟನ್ನು ಹಾಕಿರ್ತಾರೆ ಹಾಲಲ್ಲಿ. ಸೊ ಆಕಿನ ಕಲ್ಪನೆ ಆದಂಥ ಹಾಸ್ಟೆಲೇ ಬೇರೆ ಆಗಿರುತ್ತೆ. ಇದು ನೋಡೋಕೆಗೆ ಹೆಂಗಪ್ಪ ಅಡ್ಜಸ್ಟ್ ಆಗೋದು ಅಂತ ಅನಿಸುತ್ತೆ. ಆದರೂ ಕೂಡ ಅಲ್ಲಿ ತನ್ನ ಟೇಬಲಲ್ಲಿ ಅಥವಾ ಏನಂತ ಹೇಳ್ತೀವಿ ಜಾಗದಲ್ಲಿ ಏನು ಮಾಡ್ತಾಳೆ ಅಂದರೆ ತಂದಂಥ ಎಲ್ಲ ವಸ್ತುಗಳನ್ನು ಏನು ಮಾಡ್ತಾಳೆ ಅಂತಂದರೆ ಹೊಂದಿಸ್ಕೊತಾ ಕೂತ್ಕೋತಾಳೆ. ಸೊ ಸಾಯಂಕಾಲ ಆದ ತಕ್ಷಣ ಜಾನಕಿ ಬರ್ತಾಳೆ. ಆಕಿ ಜಾನು ಅಂತ ಹೇಳ್ತಾರೆ, ಅಥವಾ ಜಾನಿ ಅಂತ ಕರಿತಾ ಇರ್ತಾರೆ ಎಲ್ಲರೂ. ಬಂದ ತಕ್ಷಣ ಇಬ್ಬರು ಪರಿಚಯ ಮಾಡ್ಕೊತಾರೆ. ಹಾಯ್, ನಾನು ಜಾನಕಿ, ನೀವು ನಮ್ಮನ್ನ ಜಾನಿ ಅಂತ ಕರಿಬೋದು, ಆ ಥರ ಅಂಥೇಳಿ. ಇನ್ನೊಂದು ಮೇನ್ ಇಂಪಾರ್ಟೆಂಟು, ಅಲ್ಲಿ ಮೆಸ್ ಅಂದರೆ ಇವಾಗ ಹಾಸ್ಟೆಲಲ್ಲೆಲ್ಲ ಮೆಸ್ ಒಳಗಡೆ ಇರ್ತವೆ, ಅಥವಾ ಮೆಸ್ ನಾವು ಹಚ್ಚಲ್ಲಿ ಹೋಗ್ಬೋದು. ಬಟ್ ಅಲ್ಲಿ ABC ಅಂತ ಮೆಸ್ ಇರುತ್ತೆ. A ಅಂತಂದರೆ ಉತ್ತರ ಕಡೆದವರು, B ಅಂತಂದರೆ ದಕ್ಷಿಣ ಕಡೆದವರು, C ಅಂತಂದರೆ ಸೆಲ್ಫ್ ಸರ್ವಿಸು. ಆ ಥರ ಏನಾಗಿರುತ್ತೆ ಅಂತಂದರೆ ಮೆಸ್ಸೆಲ್ಲ ಬೇರೆ ಇರ್ತದೆ. ಇಬ್ಬರು ಮೆಸ್ಸು ಕೂಡ ಒಂದೇ ಆಗಿರ್ತದೆ. ಹೀಗಾಗಿ ಅವರು ಈ ಜಾನಿ ತುಂಬ ಮಾತಾಡ್ತಾ ಇರ್ತಾಳೆ. ಎಲ್ಲರ ಹತ್ರ ತುಂಬ ಬೇಗ ಮಾತಾಡ್ತಾ ಇರ್ತಾಳೆ, ತುಂಟೆ ಆಗಿರ್ತಾಳೆ. ಬಟ್ ಇನ್ನಾಗೆ ಆ ಬಿಲ್ಡಿಂಗಲ್ಲಿರುವಂಥ ಅಥವಾ ಕ್ಯಾಂಪಸ್ಸಲ್ಲಿರುವಂಥ ಪ್ರತಿಯೊಬ್ಬರ ಬಗ್ಗೆಯೂ ಆಕೆಗೆ ಗೊತ್ತಿರ್ತದೆ. ಪ್ಲಸ್ ಅದ್ರ ಜೊತೆಗೆ ಎಲ್ಲ ಟೀಚರ್ಸ್ ಅಥವಾ ಲೆಕ್ಚರ್ಸ್ ಬಗ್ಗೆಯೂ ಕೂಡ ಆಕೆಗೆ ಏನಾಗಿರ್ತದೆ ಗೊತ್ತಿರ್ತದೆ. ಇದನ್ನೆಲ್ಲ ಪ್ರತಿಯೊಂದನ್ನು ಕೂಡ ಉತ್ತರ ಏನು ಮಾಡ್ತಿರ್ತಾಳೆ ಅಂದರೆ ಹೇಳ್ಕೊಡ್ತಿರ್ತಾಳೆ. ಹೀಗಾಗಿ ಒಂದು ಮಂತಲ್ಲಿ ಉತ್ತರ ಆ ಕಾಲೇಜ್ ಬಗ್ಗೆ, ಆ ಕಾಲೇಜ್ ಲೆಕ್ಚರ್ಸು ಅಥವಾ ಅವ್ರದ್ದು ರೂಲ್ಸ್ ರೆಗ್ಯುಲೇಷನ್ ಏನೇ ಅದಾವಲ್ಲ ಎಲ್ಲನೂ ಆಕೆಗೆ ಏನಾಗುತ್ತೆ ಅಂತಂದರೆ ಗೊತ್ತಾಗ್ಬಿಡ್ತದೆ. ಇನ್ನು ಯಾರು ಅಂತಂದರೆ ಕೆ. ಸುಬ್ರಾವ್. ತುಂಬ ಬಡತನ ಇರ್ತದಲ್ಲ. ಮಾರ್ನಿಂಗ್ ಎದ್ದ ತಕ್ಷಣ ಏನಾಗುತ್ತೆ ಅಂದರೆ ತಾಯಿಗೆಲ್ಲ ಖುಷಿಯಾಗಿರ್ತದಲ್ಲ, ಒಂದನೇ ದಿನ ಸಿಹಿ ಕೊಟ್ಟು ಕಳಿಸ್ಬೇಕು ಅಂತ ಇನ್ನೊಂದು ಸಿಂಪಲ್ಲಾಗಿ ಅಂತ ಸಿಹಿ ಪದಾರ್ಥ ಮಾಡಿರ್ತಾರೆ, ಕೊಟ್ಬಿಟ್ಟು ಸೊ ಕಳಿಸ್ತಾರೆ. ಅವನು ಸೈಕಲಿಂದ ಏನಾಗುತ್ತೆ ಅಂತಂದ್ರೆ ಮಲ್ಲೇಶ್ವರದಿಂದ ಟಾಟಾ ಇನ್ಸ್ಟಿಟ್ಯೂಟ್ಗೆ ಏನು ಮಾಡ್ತಾರೆ ಅಂದರೆ ಬರ್ತಾರೆ. ಅವ್ರು ಖಾಲಿ ಇದ್ದ ಪೀರಿಯಡಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಫ್ರೆಂಡ್ ಆಗ್ತಾರೆ. ಸುಬ್ರಾವ್ ಮತ್ತು ಅರವಿಂದ್ ಶಾ ಫ್ರೆಂಡ್ ಆಗ್ತಾರೆ. ಅವ್ರು ಖಾಲಿ ಇದ್ದಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಪೀರಿಯಡೆಲ್ಲ ಗ್ಯಾಪ್ ಇರ್ತಾವಲ್ಲ, ಅಂಥ ಸಮಯದಲ್ಲಿ ಏನು ಮಾಡ್ತಾ ಇರ್ತಾರೆ ಅಂದರೆ ಅರವಿಂದ್ ಶಾ ರೂಮಲ್ಲೇ ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ ರೆಸ್ಟನ್ನು ತೊಗೋತಾ ಇರ್ತಾರೆ. ಸೊ ಇಷ್ಟೆಲ್ಲ ಬರ್ತದೆ. ದಿನೇ ಉತ್ತರ ಮತ್ತು ಜಾನಕಿ ರೂಮೇಟು ಆಗಿರ್ತಾರೆ, ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗ್ತಿರ್ತಾರೆ. ಪ್ರತಿಯೊಂದು ಈ ಊರಿಗೆ ಏನಾಗಿರುತ್ತೆ ಅಂದರೆ ಕಂಪ್ಯೂಟರ್, ಈ ಊರಿಗೆ ಉತ್ತರರಾವ್ಗೆ ಹೊಸದಾಗಿರ್ತದೆ ಕಂಪ್ಯೂಟರ್. ಒಂದು ಟರ್ಮಲ್ಲಿ ಏನಾಗಿರ್ತದೆ, ಒಂದು ಸೆಮಿಸ್ಟ್ರಲ್ಲಿ ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಬರ್ತದೆ. ಉತ್ತರ ಏನು ಹೇಳ್ತಾ ಅಂತಂದರೆ ನಾಳೆ ನಿಂಗೆ ಜಾನಕಿ ಉತ್ತರಿಗೆ ಹೇಳ್ತಾಳೆ, ನಾಳೆ ನಿಂದ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಕ್ಲಾಸಸ್ ಅದ, ಬೇಗ ಹೋಗೋ, ಆ ಸರ್ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಅಂತ. ತುಂಬ ಕ್ಯೂ ಇರ್ತದೆ, ಟಿಫಿನದ್ದು ಕ್ಯೂ ಇರ್ತದೆ. ಅದನ್ನು ಟಿಫಿನ್ ಮಾಡಲಾರ್ದೆ ಉತ್ತರ ಏನಾಗ್ತದೆ ಅಂದರೆ ಕ್ಲಾಸಿಗೆ ಹೋಗ್ತಾಳೆ. ಕ್ಲಾಸಿಗೆ ಹೋದ ತಕ್ಷಣ ಆಲ್ರೆಡಿ ಡೋರ್ ಕ್ಲೋಸ್ ಮಾಡಿಕೊಂಡು ಟೀಚ್ ಮಾಡ್ತಾ ಇರ್ತಾರೆ. ಅವರು ಸರ್ ಅಂದ್ಕೊಂಡ್ಬಿಟ್ಟಾಕೆ ಏನು ಹೇಳ್ತಾರೆ ಅಂದರೆ ಸಾರಿ ಸರ್, ನಾನು 2 ಮಿನಿಟ್ಸ್ ಲೇಟಾಗಿ ಬಂದೆ ಅಂತ. ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಜೋಕ್ ಮಾಡ್ತಾರೆ, 2 ಮಿನಿಟ್ಸ್ ನೀವು ಲೇಟ್ ಬಂದಿಲ್ಲ, ಬೇಗ ಬಂದಿದ್ದೀರಿ, ಬಂದು ಕೂತ್ಕೊಳ್ಳಿ ಅಂತ. ಸೊ ಅವಾಗ ಅಟೆಂಡೆನ್ಸ್ ಹಾಕ್ತಾ ಇರ್ತಾರೆ. ಆ ಗಾಬರಿಯಲ್ಲಿ ತನ್ನ ನೇಮ್ ಬಂದರೂ ಕೂಡ KS ಅನ್ನೋದೇ ಇಲ್ಲ. ಆವಾಗ ಮಿಸ್ ರಾವ್ ಅಂತ ಹೇಳಿ ಅವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಯಾವ ಲೋಕದಾಗ ಹೋಗಿರಾ ಅಂತ ಅಂತಾರೆ. ಎಲ್ಲ ಬಾಯ್ಸ್, ಅದರಲ್ಲಿ ಇವರು ಒಬ್ಬರ ಮಾತ್ರ ಏನಾಗಿರುತ್ತೆ ಅಂದರೆ ಗರ್ಲ್ಸ್ ಇರ್ತಾವೆ, ಮಿಕ್ಕಿದರೆಲ್ಲ ಏನಾಗಿರುತ್ತೆ ಅಂದರೆ ಬಾಯ್ಸ್ ಇರ್ತಾರೆ ಆ ಕ್ಲಾಸಲ್ಲಿ. ಎಸ್ಪೆಷಲಿ ಎಲ್ಲರೂ ಉತ್ತರರಾವು ಕಂಪ್ಯೂಟರ್ ಲೋಕದಲ್ಲಿ ಇಲ್ಲಾಗಿದೆ, ಪ್ರೇಮ್ ಲೋಕದಲ್ಲಿದ್ದಾರೆ, ಆ ಥರ ಎಲ್ಲ ಜೋಕೆಲ್ಲ ಮಾಡ್ತಾರೆ. ಆಕೆಗೆ ಜೋಕ್ ಮಾಡಿದ ತಕ್ಷಣ ನಿಜವಾದ ಪ್ರೊಫೆಸರ್ ಬರ್ತಾರೆ. ಅವಾಗ ಅಲ್ಲೇ ನಿಂತ್ಕೊಂಡು ಮಾಡ್ತಾ ಇರ್ತಾರಲ್ಲ, ಅವರು ಇವನು ಕ್ಲಾಸ್ಮೇಟ್ ಆಗುತ್ತೆ. PhD ಮಾಡ್ತಾ ಇರ್ತಾನೆ ಗೋಪಾಲ್ ಅಂತ. ಸೊ PhD ಮಾಡುವಂಥ ಸ್ಟೂಡೆಂಟ್ ಇರ್ತಾರೆ. ಅವರು ಏನು ಮಾಡ್ತಾರೆ ಅಂದರೆ ಕ್ಲಾಸನ್ನು ಎಂಗೇಜ್ ಮಾಡ್ತಾ ಇರ್ತಾರೆ. ಅವಾಗ ನಿಜವಾದ ಲೆಕ್ಚರರ್ ಬಂದು ಥ್ಯಾಂಕ್ ಯು ಗೋಪಾಲ್ ಅಂತ ಸ್ವಲ್ಪ ತಡ ಆಯಿತು ಕ್ಲಾಸನ್ನು ಎಂಗೇಜ್ ಮಾಡಿದ್ದಕ್ಕೆ ಅಂತ ಹೇಳ್ತಾರೆ. ಆವಾಗ ನಾನು ಇವ್ಗೆ ಸ್ಟೂಡೆಂಟ್ ನಾನು ಇವಾಗ ಸರ್ ಅಂದ್ಬಿಟ್ನಲ್ಲ ಅಂತ ಈಕೆಗೆ ಸ್ವಲ್ಪ ಏನಾಗುತ್ತೆ ಅಂದರೆ ಮುಜುಗರ ಆಗ್ತದೆ. ಅಲ್ಲಿ ಗೋಪಾಲ ಮತ್ತು ಈ ಗೋಪಾಲ ಅನ್ನೊಂದು ಕ್ಯಾರೆಕ್ಟರ್ ಬರ್ತದಲ್ಲ, ಈ ಗೋಪಾಲ ಅನ್ನೋ ಒಂದು ಕ್ಯಾರೆಕ್ಟರ್ ಈ ಉತ್ತಾರೆ ಅನ್ನೋ ಒಂದು ಮೇಧಾವಿ ಹುಡುಗಿಯ ಜೀವನವನ್ನು ಏನಾಗುತ್ತೆ ಅಂತಂದರೆ ತಿರುಚಿ ಹಾಕೋದು ಈ ಗೋಪಾಲ ಕ್ಯಾರೆಕ್ಟರ್. ಅಂದರೆ ಒಳ್ಳೆ ರೀತಿಯಲ್ಲೇ ಇರ್ತದೆ, ಆದರೆ ಉತ್ತರೆಯ ಜ್ಞಾನ ಭಂಡಾರ ಏನಿರ್ತದೆ ಅಥವಾ ಮೇಧಾವಿತನ ಏನಿರ್ತದಲ್ಲ, ಸೊ ಅಲ್ಲೇನಾಗಿರುತ್ತೆ ಅಂದರೆ ಅದಕ್ಕೆ ಪೆಟ್ಟು ಬರುವಂಥ ಕೆಲಸ ಏನಾಗುತ್ತೆ ಅಂತಂದರೆ ಈ ಕ್ಯಾರೆಕ್ಟರಿಂದ ಆಗುತ್ತೆ. ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರು. ಸೊ ನೆಕ್ಸ್ಟ್ ಏನಾಗ್ತದೆ, ಇವಾಗ ಗೋಪಾಲ ಮತ್ತು ಉತ್ತರ ಏನಾಗಿರೋದ್ರೆ ಒಬ್ರಿಗೊಬ್ರು ಮೀಟ್ ಆಗಿದ್ದಾರೆ. ಸೊ ಅದು ಕ್ಲ್ಯಾಶಲ್ಲಿ ಆಗಿದೆ ಫಸ್ಟು. ಆದರೆ ಇವರಿಬ್ಬರು ಫ್ರೆಂಡ್ಸ್ ಆಗ್ತಾರ. ಸೊ ಈಗಿನ ಮೇಧಾವಿತನ ಗೋಪಾಲನೊಂದು ಕ್ಯಾರೆಕ್ಟರಿಂದ ಏನಾಗ್ತದೆ, ಮತ್ತು ಜಾನಕಿ ಏನಾಗ್ತಾಳೆ. ಜಾನಕಿ ಬರಬೇಕಾತಂದ್ರೆ ಮನೆಯಿಂದ ಬರಬೇಕಾದ್ರೆ ಅವ್ರ ತಂದೆ ತಾಯಿ ಒಂದು ವಿಸಿಟಿಂಗ್ ಕಾರ್ಡನ್ನು ಕೊಟ್ಟು ಕಳಿಸಿರ್ತಾರೆ. ಆ ವಿಸಿಟಿಂಗ್ ಕಾರ್ಡ್ ಆಕಿನ ಜೀವನವನ್ನು ಏನು ಮಾಡುತ್ತೆ ಅಂತಂತಂದರೆ ಬೇರೆ ದಿಕ್ಕಿನಲ್ಲಿ ತೊಗೊಂಡು ಹೋಗುತ್ತೆ. ಸೊ ಆ ವಿಸಿಟಿಂಗ್ ಕಾರ್ಡ್ಗೂ ಪ್ಲಸ್
ಈ ಜಾನಕಿಗೂ ಏನು ಸಂಬಂಧ. ನೆಕ್ಸ್ಟ್ ಯಾವುದು ಅಂತಂದರೆ ಅರವಿಂದ್ ಶಾ ಪ್ಲಸ್ ಕೆ ಸುಬ್ರಾವ್ ಫ್ರೆಂಡ್ಶಿಪ್ ಆಗಿರ್ತಾರಲ್ಲ, ಅವ್ರ ಫ್ರೆಂಡ್ಶಿಪ್ಪಿಂದ ಕೂಡ ಏನಾಗುತ್ತೆ ಅಂದರೆ ಒಂದು ಅವರು ಇಬ್ಬರು ಜೀವನದಲ್ಲಿ ಕೂಡ ಒಂದು ಟ್ವಿಸ್ಟ್ ತೊಗೊಂಡು ಹೋಗ್ತಾ ಇದೆ ಕತೆ. ಅವರಿಬ್ಬರು ಫ್ರೆಂಡ್ಶಿಪ್ಪಿಂದ ಏನಾಗುತ್ತೆ ಇದನ್ನು ನೆಕ್ಸ್ಟ್ ಭಾಗದಲ್ಲಿ ಏನು ಮಾಡೋಣ ಅಂತಂದರೆ ನೋಡೋಣ. ಥ್ಯಾಂಕ್ ಯು.